ಎಲ್ರಿಗೂ ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ಆಶ್ರಫ್ ರಿಟೇಲ್ ಕಂಪನಿಯಿಂದ ಒಂದು ಒಳ್ಳೆ ವಿಷಯನ ತಿಳಿಸಕ್ಕೆ ಬಂದಿದ್ದೀನಿ ಇವತ್ತು. ಸೊ ನಾವು ನಮ್ಮ ಆಶ್ರಫ್ ರಿಟೇಲ್ ಗೊಬ್ಬರಗಳನ್ನು ಎಲ್ಲ ತೆಂಗಿನ ಮರಗಳಿಗೆ ಅಥವಾ ಅಡಿಕೆ ಗಿಡಗಳು ಕೊಟ್ಟಾದಾಗ ಅವ್ರು ನಮ್ಮಲ್ಲಿ ಹೇಳ್ತಾ ಇದ್ದ ಮೊದಲನೇ ಕಂಪ್ಲೇಂಟ್ಸ್ ಏನಪ್ಪ ಅಂತಂದರೆ, ನಮಗೆ ಸಾಕಷ್ಟಾಗಿ ನೀರು ಸಿಗ್ತಾ ಇಲ್ಲ, ತೆಂಗಿನ ಮರಗಳಿಗೆಲ್ಲ ನಾವು ಮಳೆ ಆಧಾರಿತವಾಗಿ ನಾವು ನೀರುಗಳನ್ನ ಕಟ್ಕೊಳ್ತಾ ಇದ್ದೀವಿ ಅಂತ ನಮ್ಮ ಹತ್ರ ಹೇಳ್ತಾಯಿದ್ರು. ಹಾಗಾಗಿ ನಾವು ನಿಮ್ಮ ಗೊಬ್ಬರ ಹಾಕ್ಸೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ವಿ. ಈ ರೀತಿಯಾದ ಪ್ರಾಬ್ಲಮ್ಗಳಿಗೆ ನಮ್ಮ ಹತ್ರ ಒಂದು ದೊಡ್ಡ ಸೊಲ್ಯೂಷನ್ನ ತೊಗೊಬಂದಿದ್ದೀವಿ. ಏನಪ್ಪ ಅಂತಂದರೆ, ಈಗ ಮಳೆಗಾಲ ಶುರುವಾಗಿದೆ, ಮಳೆ ಸೀಸನ್ ಸ್ಟಾರ್ಟ್ ಆಗಿದೆ. ಈಗ ಮಳೆ ಆಧಾರಿತ ತೆಂಗಿನ ಮರಗಳು ಯಾವ್ಯಾವ ಇದ್ದಾವೆ ಅವುಗೆ ನಾವು ಕೊಡೋ ಈ ಬ್ರೂಮೀರಾ ಗ್ರ್ಯಾನ್ಯೂಲ್ಸು ಮತ್ತು DNC 90 ಕ್ರಾಪ್ಸಿಲೋ ಗ್ರ್ಯಾನ್ಯೂಲ್ಸ್ನ ನೀವು ಇವಾಗ ಗ್ರ್ಯಾನ್ಯೂಲ್ ರೀತಿಯಾಗಿ ನಾವು ಹೇಳುವಂಥ ಮೆಥಡ್ನ ಉಪಯೋಗಿಸ್ಕೊಂಡು ಹಾಕೋದ್ರಿಂದ ನಿಮಗೆ ವರ್ಷ ಪೂರ್ತಿ ಇಳುವರಿ ಕೊಡೋದಲ್ದೇ ಮಳೆ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಅದಲ್ಲದೆ ಭೂಮಿಯ ಸುತ್ತಮುತ್ತ ಇರುವಂಥ ಅಂದರೆ ತೆಂಗಿನ ಮರದ ಸುತ್ತ ಇರುವಂತಹ pH ಲೆವೆಲ್ನ ನಿಮಗೆ ಬ್ಯಾಲೆನ್ಸ್ ಮಾಡಿಕೊಡುತ್ತೆ. ಈ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಲ್ದೇ ಈ ಮಳೆ ನೀರಿನಿಂದ ಈಗ ಮಳೆ ನೀರು ಬರ್ತಾ ಇದೆ ಅಲ್ವಾ, ಅದನ್ನು ಸಾಕಷ್ಟು ಪ್ರಮಾಣವಾಗಿ ಹಿಡಿದಿಟ್ಕೊಂಡು ತನ್ನ ಅಂತರ್ಜಲದಲ್ಲಿ ಅಂದರೆ ಅಂಡರ್ಗ್ರೌಂಡಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ ನಮ್ಮ ಗೊಬ್ಬರ ಸಹಾಯ ಮಾಡುತ್ತೆ. ಇದು ನಿಮಗೆ ನೀರಾವರಿ ಇಲ್ಲದೇ ಇರುವಂಥ ತೆಂಗಿನ ಮರಗಳ ಕೂಡ ಲಾಂಗ್ ಟರ್ಮಲ್ಲಿ ನಿಮಗೆ ತುಂಬ ಹೆಚ್ಚು ಇಳುವರಿ ಕೊಡುವಂಥದ್ದು ಸಹಾಯ ಮಾಡಿಕೊಡುತ್ತೆ. ಅದಕ್ಕೆ ನಾವು ಯಾವ್ಯಾವ ಪದಾರ್ಥಗಳನ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ, ನಮ್ಮದೇ ಕಂಪ್ನಿಯಲ್ಲಿ ಬಂದಿರುವಂಥ ನ್ಯೂಲಿ ಲಾಂಚ್ಡ್ ಬ್ರೂಮೀರಾ ಗ್ರ್ಯಾನ್ಯೂಲ್ಸು ಮತ್ತು DNC 90 ಮತ್ತು ಕ್ರಾಪ್ಸಿಲೋ ಗ್ರ್ಯಾನ್ಯೂಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ಏನಪ್ಪ ಬೆನಿಫಿಟು ಅಂತಂದರೆ, ಮೊದಲನೇದಾಗಿ ಬ್ರೂಮೀರಾ ಗ್ರ್ಯಾನ್ಯೂಲ್ಸ್ಗಳನ್ನ ನೀವು ಯೂಸ್ ಮಾಡೋದ್ರಿಂದ ಭೂಮಿಯಲ್ಲಿ ಅತಿ ಹೆಚ್ಚಾಗಿ ನೀವು ಜೋಳ, ಸೀಮೆ ಹುಲ್ಲು ಆ ಥರ ಬೆಳೆಯೋದ್ರಿಂದ ಭೂಮಿಯಲ್ಲಿರುವಂಥ ಸಾಲ್ಟ್ ಕಂಟೆಂಟ್ ಜಾಸ್ತಿಯಾಗಿ pH ಲೆವೆಲ್ ತುಂಬ ಕಡಿಮೆಗೆ ಬಂದುಬಿಟ್ಟಿದೆ. ಇದರಿಂದ ಭೂಮಿಯಲ್ಲಿರೋ ಫಲವತ್ತತೆ ತುಂಬ ಕಡಿಮೆ ಆಗಿದೆ. ಸೊ ಹಾಗಾಗಿ ಭೂಮಿಲಿರೋ pH ಜಾಸ್ತಿ ಆದರೆ ಮಾತ್ರ ಅದು ಒಂದು ಯಾವುದೇ ರೀತಿ ಬೆಳೆಗಳನ್ನ ಬೆಳೆಯೋದಕ್ಕೆ ಆಗಲಿ, ನಿಮ್ಮ ತೆಂಗಿನ ಮರಗಳಿಗೆ ಹೆಚ್ಚಿನ ಇಳುವರಿ ಕೊಡೋದಕ್ಕಾಗಲಿ, ಅಥವಾ ತೆಂಗಿನ ಮರ ಕಜ್ಜಿ ಹಳ್ಳು ಡ್ರಾಪ್ ಆಗೋದು ಎಲ್ಲ ಕಂಟ್ರೋಲ್ ಆಗೋದಕ್ಕೆ ಸಹಾಯ ಮಾಡಬೇಕು ಅಂತಂದರೆ ಭೂಮಿಯಲ್ಲಿ ಕೆಳಗಡೆ ಫಲವತ್ತತೆಯಾದಂತಹ ಗೊಬ್ಬರ ಇರಬೇಕು. ಅದ್ರ ಜೊತೆಗೆ pH ಲೆವೆಲು ಮೇಂಟೈನ್ ಆಗಬೇಕು. ಆ ಫಲವತ್ತತೆ ಮತ್ತು pH ಲೆವೆಲ್ ಮೇಂಟೈನ್ ಮಾಡೋಕ್ಕೆ ಇದು ಒಂದು ರಾಮಬಾಣವಾಗಿ ಹೆಲ್ಪ್ ಮಾಡುತ್ತೆ. ತುಂಬ ಚೆನ್ನಾಗಿ ನಿಮಗೆ pH ಲೆವೆಲ್ನ ಇನ್ಕ್ರೀಸ್ ಮಾಡಿಕೊಡುತ್ತೆ. ಅದಲ್ಲದೆ ನಿಮಗೆ ಪೊಟ್ಯಾಷಿಯಂ ಹ್ಯೂಮೇಟ್ ಅನ್ನೋ ಒಂದು ಕಂಟೆಂಟ್ ಇರುವಂತಹ ತುಂಬ ಯುನೀಕ್ ಪ್ರಾಡಕ್ಟು, ಯಾವುದೇ ಕಂಪ್ನಿಯಲ್ಲೂ ನಿಮಗೆ ಸಿಗದೇ ಇರುವಂತಹ ಪ್ರಾಡಕ್ಟ್ ನಮ್ಮಲ್ಲಿ DNC 90 ಅಂತ ಇದೆ. ಇದು ನಿಮಗೆ ಭೂಮಿಯಲ್ಲಿ ಹಾಕೋದ್ರಿಂದ ಇದು DNC 90 ಅಂದರೆ ಡಾಗ್ ಆಫ್ ಕ್ಯಾಸ್ಟರ್ ಆನ್ ನೀಮ್ ಆಯಿಲ್ ಅಂತ ನಿಮ್ಮ ಹರಳಿಂಡಿ ಮತ್ತು ಬೇವಿನ ಹಿಂಡಿ ಕಂಟೆಂಟಿಂದ ಆಗಿರೋದು. ಅದಲ್ಲದೆ 100-150 ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳಿಂದ ಆಗಿರುವಂಥದ್ದು. ಇದು ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಭೂಮಿಯಲ್ಲಿ ಸ್ಲೋ ಆಗಿ ನ್ಯೂಟ್ರಿಯೆಂಟ್ಸು ರಿಲೀಸ್ ಆಗಿ ಒಂದು ವರ್ಷ ಪೂರ್ತಿ ನಿಮಗೆ ಪೋಷಕಾಂಶ ದೊರೆಯೋ ಥರ ಹೆಲ್ಪ್ ಮಾಡುತ್ತೆ. ಮತ್ತು ಕ್ರಾಪ್ಸಿಲೋ ಗ್ರ್ಯಾನ್ಯೂಲ್ಸ್ನ ಹಾಕ್ತಿರೋದ್ರಿಂದ ಅರಳುಗಳು ಡ್ರಾಪ್ ಆಗದಿರೋ ಥರ, ಅರಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಟೋ ಥರ ಮತ್ತು ಕಜ್ಜಿಗಳು ಆಗದಿರೋ ಥರ ನಿಮಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ದಯವಿಟ್ಟು ನಿಮಗೆಲ್ಲರಿಗೂ ಸಜೆಷನ್ ಮಾಡ್ತಾಯಿದ್ದೀನಿ, ಯಾರೆಲ್ಲ ನೀರಾವರಿ ಇಲ್ಲ ಅಂತ ಗೊಬ್ಬರಗಳು ಹಾಕೋದನ್ನ ಕಡಿಮೆ ಮಾಡಿ ತೆಂಗಿನ ಇಳುವರಿಗಳನ್ನು ಕಡಿಮೆ ತಗೋತಾ ಇದ್ದೀರಾ, ನಿಮಗೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಹೊಸ ಪ್ರಾಡಕ್ಟು ಬ್ರೂಮೀರಾ ಗ್ರ್ಯಾನ್ಯೂಲ್ಸ್ ಅನ್ನೋದನ್ನ ದಯವಿಟ್ಟು ಯೂಸ್ ಮಾಡಿ ನಿಮ್ಮ ಭೂಮಿನ pHನ ಹೆಚ್ಚು ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.